ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಕುಮದ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಬಚ್ಚಿಟ್ರೆ ಆ ಮನೆಯ ಪುರುಷ ಸದಸ್ಯ ಕೋಟ್ಯಾಧಿಪತಿ ಆಗ್ತಾನೆ. ಹಾಗಾದರೆ ಆ ವಸ್ತು ಏನು, ಅದ್ರ ಬಗ್ಗೆ ಇರುವಂತಹ ಕೆಲವೊಂದು ಕುತೂಹಲಕರ ಮಾಹಿತಿಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಅದೇನು ಅಂತ ನೋಡೋಣ ಬನ್ನಿ. ಬಂಧುಗಳೇ, ವಿವಾಹಿತ ಮಹಿಳೆ ಕುಂಕುಮದಲ್ಲಿ ಈ ವಸ್ತುವನ್ನು ಬಚ್ಚಿಟ್ಟರೆ ಗಂಡ ಕೋಟ್ಯಾಧಿಪತಿಯಾಗ್ತಾನೆ ಅನ್ನೋ ಕುತೂಹಲಕಾರಿ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹೆಣ್ಣು ಎಂದರೆ ಹೇಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಇದು ನಮ್ಮ ಕನ್ನಡ ಚಲನಚಿತ್ರದ ಒಂದು ಹಾಡಾಗಿದೆ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಯಾವುದೇ ರೀತಿಯಾದಂಥ ಚಲನಚಿತ್ರದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳಕ್ಕೆ ಬಂದಿರೋದು ಕುಂಕುಮದ ಬಗ್ಗೆ. ಹಣೆಯ ಮೇಲೆ ನಗ್ತಾ ಇರುವಂತಹ ಕುಂಕುಮದಿಂದ ಮುಖ ಆಕರ್ಷಿತವಾಗಿರುತ್ತದೆ. ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಹೇಳಿಕೆನೇ ಇದೆ. ನಮಗೆಲ್ಲರಿಗೂ ಕುಂಕುಮ ಎಂದಾಕ್ಷಣ ನಮ್ಮ ನೆನಪಿಗೆ ಬರುವುದು ಕೆಂಪು ಬಣ್ಣ. ಇದು ರಕ್ತದ ಸಂಕೇತ. ರಕ್ತವು ನಮ್ಮ ದೇಹಕ್ಕೆ ಅತ್ಯವಶ್ಯಕ ಹಾಗೂ ಅತ್ಯಮೂಲ್ಯವಾಗಿದೆ. ಹಾಗೆಯೇ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಕುಂಕುಮವು ಅತ್ಯಮೂಲ್ಯವೇ ಆಗಿದೆ. ನಾವು ಕುಂಕುಮನ ಹೆಚ್ಚಾಗಿ ಹಣೆಯ ಮಧ್ಯದಲ್ಲಿ ಇಡ್ತೀವಿ. ಇದರಿಂದ ಬುದ್ಧಿಶಕ್ತಿ, ವಿವೇಕ ಇವುಗಳನ್ನು ಪ್ರತಿನಿಧಿಸುವಂತಹ ತಲೆಯ ಮುಂಭಾಗದಲ್ಲಿ. ಈ ಜಾಗ ವೀಕಾಗಿರುವವರನ್ನು ಸಂಮೋಹನಗೊಳಿಸುವುದು ತುಂಬ ಸುಲಭ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಉಷ್ಣ ಬಹಳ ಉತ್ಪತ್ತಿಯಾಗುತ್ತದೆ. ಅದೇ ತುಂಬ ಯೋಚನೆ ಮಾಡೋರು ನನಗೆ ತಲೆ ಬಿಸಿಯಾಗಿದೆ ಅಂತ ಹೇಳ್ತಾರಲ್ವ, ಅದೇ ಇದರ ಅರ್ಥ. ಕೆಲವರು ಕುಂಕುಮನ ಹುಬ್ಬುಗಳ ಮಧ್ಯಭಾಗದಲ್ಲಿ ಇಟ್ಕೊಳ್ತಾರೆ. ಇದು ಏಕಾಗ್ರತೆಗೆ ತುಂಬ ಸಹಾಯಕವಾಗುತ್ತೆ. ಕುಂಕುಮ ಧರಿಸಿರುವಂತಹ ಹೆಣ್ಣನ್ನು ಯಾರಾದರೂ ನೋಡಿದರೆ ಸಾಕು, ಅವರ ಕಣ್ಣು ಆ ಹೆಣ್ಣಿನ ಮೇಲೆ, ಹೆಣ್ಣಿಟ್ಟಿರುವಂತಹ ಕುಂಕುಮದ ಮೇಲೆಯೇ ಇರುತ್ತದೆ. ಆ ಕುಂಕುಮವನ್ನು ನೋಡಿದರೆ ಬೇರೆ ಯಾವ ಭಾಗವನ್ನೂ ನೋಡಿ ಸಹ ಆಕರ್ಷಿತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಆಕರ್ಷಿತವಾಗಿರುತ್ತದೆ ಈ ಒಂದು ಕುಂಕುಮ. ನಮ್ಮ ಪೂರ್ವಜರು ಕುಂಕುಮವನ್ನು ಇಡಲು ಹೇಳುವುದಕ್ಕೆ ಇದು ಸಹ ಒಂದು ಕಾರಣವಾಗಿದೆ. ಕುಂಕುಮ ಹೆಣ್ಣು ಮಕ್ಕಳ ಸಿಂಗಾರದಲ್ಲಿ ಇರುವಂತಹ ವಸ್ತುಗಳಲ್ಲಿ ಒಂದಾಗಿದೆ. ಏನಾದರೂ ನೋಡುವಾಗ ನಮ್ಮ ಕಣ್ಣು ಮುಡಿಯಿಂದ ಅಡಿಯವರೆಗೂ ಚಲಿಸುತ್ತೆ ಅಲ್ವಾ? ಹಾಗೆ ನೋಡುವಾಗ ನಮಗೆ ಮೊದಲು ಕಾಣೋದೇ ಮುಖದಲ್ಲಿನ ತಲೆ ಕೂದಲು, ಆಮೇಲೆ ಹಣೆ ಮೇಲೆ ಕಾಣಿಸುವಂತಹ ಕುಂಕುಮ. ಹೆಣ್ಣಿನ ಅಂದದ ಮೇಲೆ ಇತರರ ಕಣ್ಣು ಎಂದೂ ಬೀಳಬಾರದು. ಆಕೆಯ ಅಂದ ಚಂದವೆಲ್ಲವೂ ಸಹ ಅವಳ ಪತಿಗೆ ಮೀಸಲಾಗಿರುತ್ತದೆ. ತಾಳಿ ಸೆರಗಿನ ಒಳಗೆ ಅಡಗಿರುವುದರಿಂದ ಆ ಮಹಿಳೆ ವಿವಾಹಿತೆ ಎಂದು ಸೂಚಿಸುವುದು ಕುಂಕುಮದಿಂದ ಮಾತ್ರ. ಇನ್ನು ನಮ್ಮ ಉತ್ತರ ಭಾರತದ ಹೆಣ್ಣು ಮಕ್ಕಳು ತಲೆ ಕೂದಲಿನ ಮಧ್ಯಭಾಗದಲ್ಲಿ ಬೈತಲೆಯ ಉದ್ದಕ್ಕೂ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಾರೆ. ಇದನ್ನು ಅವರು ಸಿಂಧೂರ ಅಂತ ಕರೀತಾರೆ. ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರವಾಗುತ್ತದೆ. ಜಾನಪದರ ಮಾತೊಂದಿದೆ, ಕುಂಕುಮವನ್ನು ಧರಿಸಿದಂತಹ ಮಹಿಳೆಗೆ ಯಾರ ಕೆಟ್ಟ ದೃಷ್ಟಿಯೂ ತಗುಲುವುದಿಲ್ಲ ಎಂದು. ಮನೆಗೆ ಅತಿಥಿಗಳು ಬಂದಾಗ ಹಾಗೂ ಶುಭ ಸಮಾರಂಭಗಳಲ್ಲಿ ಬಂದಿರುವಂತಹ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಅವರನ್ನು ಸತ್ಕರಿಸುವುದು ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಒಂದು ಸಂಪ್ರದಾಯವಾಗಿದೆ. ಅದು ಮಂಗಳಕರವೆಂದು ನಂಬಿಕೆ ನಮ್ಮ ಹಿರಿಯರದ್ದಾಗಿದೆ. ಹಣೆಗೆ ಕುಂಕುಮ ಧಾರಣೆ ಮಾಡುವಾಗ ಈ ಶ್ಲೋಕವನ್ನು ಹೇಳಿಕೊಂಡು ಕುಂಕುಮ ಧಾರಣೆ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ವಧಂ ಶಾಂತಿರಸ್ತು ಸದಾ ಮಮ. ಕುಂಕುಮ ಧರಿಸಿರುವಂತಹ ಹೆಣ್ಣನ್ನು ನೋಡಿದರೆ ಸಾಕ್ಷಾತ್ ಗೌರಿಯಂತೆ ಕಾಣುತ್ತಾಳೆ ಎಂದು ಹೇಳುವುದುಂಟು. ಮಹಿಳೆಯರು ಮಾತ್ರವಲ್ಲ, ಪುರುಷರೂ ಸಹ ಕುಂಕುಮ ಧಾರಣೆಯನ್ನು ಮಾಡಿಕೊಳ್ಳುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ತುಂಬ ಬೆಲೆ ಇದೆ. ತಮ್ಮ ಉಂಗುರದ ಬೆರಳಿನಿಂದ ಹುಬ್ಬುಗಳ ಮಧ್ಯಭಾಗಕ್ಕೆ ಪುರುಷರು, ಮಹಿಳೆಯರು ಹಾಗೂ ಮಕ್ಕಳೂ ಸಹ ಕುಂಕುಮ ಧಾರಣೆಯನ್ನು ಮಾಡುತ್ತಾರೆ. ಇಷ್ಟೆಲ್ಲ ವಿಶೇಷತೆ ಇರುವಂತಹ ಕುಂಕುಮದ ಮಹತ್ವದ ಬಗ್ಗೆ ಇನ್ನೂ ಇರುವಂತಹ ಹಲವಾರು
ವಿಸ್ಮಯಕಾರಿ ವಿಷಯಗಳು ಯಾವ್ಯಾವುದು ಅಂತ ನಾನು ಈಗ ತಿಳಿಸ್ಕೊಡ್ತೀನಿ. ಮೊದಲನೇದು, ಸಿಂಧೂರವನ್ನು ನಿಮ್ಮ ದುಡ್ಡಲ್ಲಿಯೇ ಖರೀದಿಸಿ ಅದನ್ನು ಧರಿಸುವುದು ತುಂಬ ಒಳ್ಳೆಯದು. ಬೇರೆಯವರು ಕೊಟ್ಟಂತಹ ಕುಂಕುಮ ಅಥವಾ ಬೇರೆಯವರ ದುಡ್ಡಿನಿಂದ ತೆಗೆದುಕೊಂಡಂತಹ ಕುಂಕುಮವನ್ನು ಬಳಸುವುದು ಅಷ್ಟು ಶ್ರೇಯಸ್ಕರವಲ್ಲ. ಇನ್ನು ಎರಡನೇದು ನೋಡೋದಾದರೆ, ಸುಮಂಗಲಿಯರು ಕೊಟ್ಟಿರುವಂತಹ ಕುಂಕುಮವನ್ನು, ಅಂದರೆ ಉಡುಗೊರೆಯಾಗಿ ಕೊಟ್ಟಿರುವಂತಹ ಕುಂಕುಮವನ್ನು ಸುಮಂಗಲಿಯರು ಬಳಸುವುದು ಸಹ ಒಳ್ಳೆಯದಲ್ಲ. ಇನ್ನು ಯಾರಾದರೂ ಕುಂಕುಮವನ್ನು ತೆಗೆದುಕೊಳ್ಳಿ ಅಂತ ಹಣ ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ನಾವು ತಗೊಳ್ಬಾರ್ದು. ಹಾಗೇನಾದರೂ ತಗೊಂಡ್ರೆ ಇದು ಗಂಡನ ಧನಹಾನಿಗೆ ಕಾರಣವಾಗುತ್ತದೆ. ಮೂರನೇದು, ಬೆಳಗ್ಗೆ ಎದ್ದ ತಕ್ಷಣ ಶುಚಿಯಾಗದೆ ಯಾವುದೇ ಕಾರಣಕ್ಕೂ ಸಹ ಸಿಂಧೂರವನ್ನು ನಮ್ಮ ಹಣೆಗೆ ಹಚ್ಕೊಳ್ಬಾರ್ದು. ಪ್ರತಿನಿತ್ಯ ಸ್ನಾನವಾದ ಮೇಲೆ ತಾಳಿಗೆ ಪೂಜೆ ಮಾಡಿ ಅನಂತರ ಕುಂಕುಮವನ್ನು ನಮ್ಮ ಹಣೆಗೆ ಇಟ್ಕೊಳ್ಬೇಕು. ಪೂಜೆ ಮಾಡಿದ ನಂತರವಷ್ಟೇ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕು. ಕುಂಕುಮ ಹಚ್ಕೊಳ್ಳುವಾಗ ಪತಿಗೆ ಆಯಸ್ಸು ಹೆಚ್ಚಾಗಲಿ, ಹಾಗೆ ಅವನಿಗೆ ಎಲ್ಲ ರೀತಿಯಲ್ಲೂ ಸಹ ಸಮೃದ್ಧಿ ಸಿಗಲಿ ಎಂದು ಪಾರ್ವತಿ ದೇವಿಯನ್ನು ಬೇಡಿಕೊಂಡು ಕುಂಕುಮವನ್ನು ಹಚ್ಚಿಕೊಂಡರೆ ಅದು ತುಂಬ ಒಳ್ಳೆಯದು. ಯಾಕೆಂದರೆ ದೀರ್ಘ ಸುಮಂಗಲಿಯಾಗಿರುವಂತೆ ವರವನ್ನು ನೀಡುವುದು ಪಾರ್ವತಿ ದೇವಿಯಾಗಿರುವುದರಿಂದ ಅವಳ ಬಳಿಯೇ ಇದನ್ನು ಬೇಡಿಕೊಳ್ಳಬೇಕು. ಇನ್ನು ನಾಲ್ಕನೇದು, ಮನೆಯಲ್ಲಿ ಯಾವುದೇ ರೀತಿಯ ಸೂತಕವಿದ್ದರೆ ಅಥವಾ ತಿಂಗಳ ಮುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕುಂಕುಮವನ್ನು ಹಚ್ಚಿಕೊಳ್ಳುವುದಾಗಲಿ ಅಥವಾ ಕುಂಕುಮವನ್ನು ಮುಟ್ಟುವುದಾಗಲಿ ಮಾಡಬಾರದು. ಇದು ಮಂಗಳಕರವಲ್ಲ. ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಇದ್ದಕ್ಕಿದ್ದ ಹಾಗೆಯೇ ವಿವಾಹಿತ ಮಹಿಳೆಯಿಂದ ಕುಂಕುಮದ ಡಬ್ಬಿ ಕೆಳಗೆ ಬಿದ್ದರೆ ಅದನ್ನು ಅಶುಭವೆಂದು ಸಹ ಪರಿಗಣಿಸಲಾಗುತ್ತದೆ. ಕುಂಕುಮವನ್ನು ಶುಭ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ. ಆದರೆ ಕುಂಕುಮವು ಪದೇ ಪದೇ ಕೈಯಿಂದ ಬೀಳುತ್ತಿದ್ದರೆ ಅದು ಶುಭ ಸಂಕೇತವಾಗಿರುವುದಿಲ್ಲ, ಯಾವುದೋ ಒಂದು ಅಶುಭದ ಸೂಚನೆಯನ್ನು ನೀಡುತ್ತಿರುತ್ತದೆ. ಆರನೇದು, ಬೇರೆಯವರ ಎದುರಿಗೆ ಕುಂಕುಮವನ್ನು ಹಚ್ಚಿಕೊಳ್ಳೋದು ಅಷ್ಟು ಶುಭಕರವಲ್ಲ. ಹೀಗೆ ಮಾಡೋದ್ರಿಂದ ನಿಮ್ಮ ಸಂಬಂಧದ ಮೇಲೆ ಬೇರೆಯವರ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರುತ್ತದೆ. ಪತಿ ಪತ್ನಿಯರ ನಡುವೆ ಸಾಮರಸ್ಯ ಕಡಿಮೆಯಾಗಬಹುದು. ಏಳನೆಯದು, ಪುಡಿ ಕುಂಕುಮವನ್ನು ಹಚ್ಚಿಕೊಳ್ಳುವುದು ಬಹಳ ಒಳ್ಳೆಯದು. ಆದರೆ ಲಿಕ್ವಿಡ್ ಕುಂಕುಮವನ್ನು ಹಚ್ಚಿಕೊಳ್ಳುವುದು ಅಷ್ಟು ಶ್ರೇಯಸ್ಸಲ್ಲ. ಕೆಲವು ಮಹಿಳೆಯರು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಕುಂಕುಮದ ಪುಡಿ ಮೂಗಿನ ಮೇಲೆ ಬಿದ್ದರೆ ಅದು ಬಹಳ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಇದು ಪತಿ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಎಂಬರ್ಥವನ್ನು ಸಹ ನೀಡುತ್ತದೆ. ಎಂಟನೆಯದು, ಯಾವುದೇ ಕಾರಣಕ್ಕೂ ಅಥವಾ ಅಕಸ್ಮಾತಾಗಿ ಕುಂಕುಮ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಸಡನ್ನಾಗಿ ಎತ್ತಲು ಹೋಗಬೇಡಿ. ಪಾರ್ವತಿ ದೇವಿಯನ್ನು ಸ್ಮರಿಸುತ್ತಾ ಆ ಕುಂಕುಮವನ್ನು ಆನಂತರ ಎತ್ತಿ ಯಾವುದಾದರೂ ಒಂದು ಮರದ ಕೆಳಗೆ ಹಾಕಿ ಬನ್ನಿ. ಅದನ್ನು ಬಿಟ್ಟು ಸಿಂಕ್ನಲ್ಲಿ ಅಥವಾ ಕಸದ ಬುಟ್ಟಿಯಲ್ಲಿ ಹಾಕಬಾರದು. ಹೀಗೆ ಮಾಡೋದ್ರಿಂದ ಪಾರ್ವತಿ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ. ಎಷ್ಟೋ ಜನ ಮದುವೆಯಾದ ಹೆಣ್ಣು ಮಕ್ಕಳು ಕುಂಕುಮವನ್ನು ಇಡುವ ಸಮಯದಲ್ಲಿ ಯಾವುದೋ ಒಂದು ಆತುರದ ಕಾರಣದಿಂದ ಕುಂಕುಮವನ್ನು ಹಣೆಯ ಮಧ್ಯಭಾಗದಲ್ಲಿ ಇಡದೆ ಅಕ್ಕಪಕ್ಕ ಸೈಡಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಹೀಗೆ ಯಾವುದೇ ಕಾರಣಕ್ಕೂ ಮಾಡಬಾರದು. ಹೀಗೆ ಮಾಡುವುದರಿಂದ ಸತಿಪತಿಯರ ನಡುವೆ ಕಲಹ ಉಂಟಾಗುತ್ತದೆ. ಗಂಡನ ಜೊತೆ ಸಂಬಂಧ ಹಾಳಾಗುತ್ತೆ. ಮದುವೆಯ ಸಮಯದಲ್ಲಿ ಪತಿ ಹಚ್ಚಿದಂತಹ ಸಿಂಧೂರದ ಭರಣಿಯನ್ನು ನಾವು ಜೋಪಾನವಾಗಿ ಇಟ್ಟುಕೊಂಡು ಪ್ರತಿನಿತ್ಯವೂ ಸಹ ಆ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ಮದುವೆಯ ಮನೆಯಲ್ಲಿ ಸಿಕ್ಕಂತಹ ಅಷ್ಟೊಂದು ಆಶೀರ್ವಾದಗಳು ಎಲ್ಲವೂ ಸಹ ನಮಗೆ ಪ್ರತಿನಿತ್ಯ ಲಭಿಸುತ್ತದೆ. ಇನ್ನು ಕುಂಕುಮದ ಡಬ್ಬಿಯಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿದರೆ ಸಾಕ್ಷಾತ್ ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿ ಹೆಚ್ಚುತ್ತದೆ. ಹಾಗೂ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳೂ ಸಹ ನಿಮ್ಮ ಮನೆಯ ಬಳಿ ಸುಳಿಯುವುದಿಲ್ಲ. ನಿಮ್ಮ ದಾಂಪತ್ಯ ಜೀವನವೂ ಸಹ ಪ್ರೀತಿ ಪ್ರೇಮದಿಂದ ಸುಖಕರವಾಗಿರುತ್ತದೆ. ಕೆಲವೊಮ್ಮೆ ಬ್ಯೂಟಿ ಪಾರ್ಲರ್ಗೆ ಮೇಕಪ್ ಮಾಡಿಸಿಕೊಳ್ಳುವ ಸಲುವಾಗಿ ಹೋದಾಗ ಅಲ್ಲಿರುವಂತಹ ಮಹಿಳೆಯರೇ ಮೇಕಪ್ ಮುಗಿದ ನಂತರ ಕುಂಕುಮವನ್ನು ಹಚ್ಚುತ್ತಾರೆ. ಆದರೆ ಈ ರೀತಿ ಮಾಡುವುದು ಅಷ್ಟು ಶುಭಕರವಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ.
ಹೀಗೆ ಅವರ ಬಳಿ ಹಚ್ಚಿಸಿಕೊಳ್ಳುವ ಬದಲು ನೀವೇ ಹಚ್ಚಿಕೊಂಡರೆ ಒಳ್ಳೆಯದು, ಅಥವಾ ನಿಮ್ಮ ಪತಿಯ ಬಳಿ ಕುಂಕುಮವನ್ನು ಹಚ್ಚಿಸಿಕೊಂಡರೆ ಇನ್ನೂ ಶುಭಕರ. ಇನ್ನು ಸುಗಂಧ ದ್ರವ್ಯಗಳು ಅರಿಶಿಣ, ಕುಂಕುಮ ಹಾಗೂ ಗಂಧ, ವಿಭೂತಿ ಇದೆಲ್ಲವೂ ಸಹ ಕನಸಿನಲ್ಲಿ ಬಂದರೆ ಅದು ಕೂಡ ಶುಭಕರವೆಂದು ಹೇಳಲಾಗುತ್ತದೆ. ಹಾಗೆಯೇ ಸಿಂಧೂರ ಧರಿಸಿರುವಂತಹ ಮಹಿಳೆಯೂ ಸಹ ಕನಸಿನಲ್ಲಿ ಬಂದರೆ ಅದು ಕೂಡ ಜೀವನದಲ್ಲಿ ತುಂಬ ಮಂಗಳಕರವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚುತ್ತದೆ. ನಿಮ್ಮ ಬಳಿ ಕಷ್ಟಗಳು ಬರುವುದಕ್ಕೆ ಕಷ್ಟಗಳೇ ಹೆದರಿ ಓಡಿ ಹೋಗುತ್ತವೆ. ಇನ್ನು ಅವಿವಾಹಿತ ಮಹಿಳೆಗೆ ಅವಳ ಕನಸಿನಲ್ಲಿ ಕುಂಕುಮ ಕಾಣಿಸಿಕೊಂಡರೆ ಆ ಮಹಿಳೆಗೆ ಆದಷ್ಟು ಬೇಗ ವಿವಾಹ ಪ್ರಾಪ್ತಿಯಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಬಂಧುಗಳೇ, ನೋಡಿದ್ರಲ್ವಾ, ಕುಂಕುಮದ ಡಬ್ಬಿಯಲ್ಲಿ ಯಾವ ವಸ್ತುವನ್ನು ಇಟ್ಟರೆ ಆ ವಿವಾಹಿತ ಮಹಿಳೆಯ ಪತಿ ಶ್ರೀಮಂತ ಆಗ್ತಾನೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.